ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಲಿಮಿನೇಷನ್ ಚೇಂಬರ್ ನ ಟಿಕೆಟ್ ಸೇಲ್ ಬಗ್ಗೆ ಮಾತಾಡೋದಾದ್ರೆ, ಎಲಿಮಿನೇಷನ್ ಚೇಂಬರ್ ಈ ಬಾರಿ ನಮಗೆ ಟೊರಾಂಟೊ ಕೆನಡಾ ರೋಜರ್ ಸೆಂಟರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಕರೆಂಟ್ ಸೀಟ್ ಅಪ್ ಕೆಪಾಸಿಟಿ ಇರೋದು 31,157 ಅಂಡ್ ಈಗಾಗಲೇ 27,544 ಟಿಕೆಟ್ಗಳು ಅಫಿಷಿಯಲ್ ಆಗಿ ಸೋಲ್ಡ್ ಔಟ್ ಆಗಿದೆ. ಅಂಡ್ ಇನ್ನ ಉಳಿದಿರೋದು 3,613 ಟಿಕೆಟ್ಗಳು ಮಾತ್ರ. ಸೊ ಡಬ್ಲ್ಯೂ ಅವರು ಇದನ್ನು ಕೂಡ ಅಫಿಷಿಯಲ್ ಆಗಿ ಸೋಲ್ಡ್ ಔಟ್ ಮಾಡುತ್ತೆ. ಸೊ ಒಂದು ಸೋಲ್ಡ್ ಔಟ್ ಸ್ಟೇಡಿಯಂ ಅಲ್ಲಿ ನಮಗೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಟೊರಾಂಟೋದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿರುತ್ತೆ. ಅದೇ ರೀತಿ ಎಲಿಮಿನೇಷನ್ ಚೇಂಬರ್ ಕೂಡ ಚೆನ್ನಾಗಿ ಬುಕ್ ಮಾಡಿದ್ರೆ ಈ ಬಾರಿಯ ಎಲಿಮಿನೇಷನ್ ಬಿಗ್ಗೆಸ್ಟ್ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಿಕ್ಕಿ ಸ್ಟಾರ್ಕ್ ಬಗ್ಗೆ. ಸಾರಿ ರಿಕ್ಕಿ ಸ್ಟಾರ್ಕ್ ಅವರ ನೇಮ್ ಚೇಂಜ್ ಆಗಿ ರಿಕ್ಕಿ ಸ್ಟೈನ್ ಆಗಿದೆ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಅವರು ರಿಕ್ಕಿ ಸ್ಟಾರ್ಕ್ ಅನ್ನೋ ರೀತಿನೇ ಸಿಮಿಲರ್ ಆಗಿ ನೇಮ್ ನ ರಿಕ್ಕಿ ಸ್ಟೈನ್ ಅಂತ ಇಟ್ಟಿದ್ದಾರೆ. ಯಾಕಂದ್ರೆ ರಿಕ್ಕಿ ಸ್ಟಾರ್ಕ್ ಅನ್ನೋ ಒಂದು ಎಲ್ಲಾ ಕಾಪಿರೈಟ್ AEW ಕಂಪನಿ ಜೊತೆ ಇರೋದ್ರಿಂದ ಸೊ ಡಬ್ಲ್ಯೂಗೆ ಹೊಸ ನೇಮ್ ಬೇಕಿತ್ತು. ಅದಕ್ಕೋಸ್ಕರ ರಿಕ್ಕಿ ಸ್ಟೈನ್ ಅಂತ ನಮ್ಮ ರಿಕ್ಕಿ ಸ್ಟಾರ್ಕ್ ಅವರ ನೇಮ್ ನ ಡಬ್ಲ್ಯೂ ಅವರು ಇಟ್ಟಿದ್ದಾರೆ. ಅಂಡ್ ಅವರ ಕಾಂಟ್ರಾಕ್ಟ್ ಅಲ್ಲೂ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ರಿಕ್ಕಿ ಸ್ಟೈನ್ ಅಂತಾನೆ ನೇಮ್ ಇದೆ. ಸೊ ಕಾಂಟ್ರಾಕ್ಟ್ ಕೂಡ ಅಫಿಷಿಯಲ್ ಆಗಿ ಸೈನ್ ಆಗಿದೆ. ಈಗ ಇವರು ಇನ್ ಮುಂದೆ NXT ಅಲ್ಲಿ ರೆಗ್ಯುಲರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ರಿಂಗ್ ಜನರಲ್ ಗಂತರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಗಂತರ್ ಅವರು ಈಗ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದು 200 ದಿನಗಳನ್ನ ಅಫಿಷಿಯಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ 200 ದಿನಗಳಲ್ಲಿ ನಮ್ಮ ಗಂತರ್ ಅವರ ಚಾಂಪಿಯನ್ಶಿಪ್ ರೇನು ಯಾವ ರೀತಿ ಇತ್ತು, ನಿಮಗೆ ಇಷ್ಟ ಆಯ್ತಾ ಅಥವಾ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾನೆಸ್ಟ್ ಆಗಿ ಹೇಳ್ತೀನಿ, ನನಗೆ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಸೋತಾಗಿಂದನೂ ಕೂಡ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರ ಚಾಂಪಿಯನ್ಶಿಪ್ ರೇನ್ ಆಗಿರಬಹುದು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಚಾಂಪಿಯನ್ಶಿಪ್ ರೇನ್ ಆಗಿರಬಹುದು. ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೈಡಿಗೆ ಇಟ್ಕೊಳ್ಳೋಣ, ಅದನ್ನ ಲೆಕ್ಕಕ್ಕೆ ಸೇರಿಸ್ಕೊಳ್ಳೋದು ಬೇಡ. ಅಂಡ್ ಈಗ ನಮ್ಮ ಗಂತರ್ ಅವರ ಚಾಂಪಿಯನ್ಶಿಪ್ ರೇನ್ ಆಗಿರಬಹುದು, ಅಂಡ್ ಮುಂದೆ ಬರುವಂತಹ ಜೇವುಸ್ ಅವರ ಚಾಂಪಿಯನ್ಶಿಪ್ ರೇನ್ ಆಗಿರಬಹುದು. ಅದನ್ನು ಕೂಡ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ಸೆತ್ ರೋಲೆನ್ಸ್ ಅವರು ಗೆದ್ದಾದ್ಮೇಲೆ ಚಾಂಪಿಯನ್ಶಿಪ್ ರೈನು, ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ರೈನು ಸಿಕ್ಕಾಪಟ್ಟೆ ಡೌನ್ ಅಲ್ಲೇ ಸಾಕ್ತಾ ಇದೆ. ಅಂಡ್ ಈಗ ನಮ್ಮ ಗಂತರ್ ಅವರು ಒಂದು ಸ್ವಲ್ಪ ಜಾಸ್ತಿ ಮೇಲ್ಗಡೆ ತಗೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಬಿಗ್ ನೇಮ್ ಬೇಕು ಗುರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ನ ಇಟ್ಕೊಳ್ಳೋದಕ್ಕೆ. CM ಪಂಕ್ ಅಂತ ಬಿಗ್ ನೇಮು, ರೋಮನ್ ರೈನ್ಸ್ ಅಂತ ಬಿಗ್ ನೇಮು, ಜಾನ್ಸಿನಾ ಅಂತ ಬಿಗ್ ನೇಮು, ರ್ಯಾಂಡಿ ಓಟನ್ ಅನ್ನೋ ಒಂದು ಬಿಗ್ ನೇಮ್ಗಳು ಬೇಕಿತ್ತು. ಸೆತ್ ರೋಲೆನ್ಸ್ ಅವರು ಸೋತಾದ್ಮೇಲೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ನ ಇಟ್ಕೊಂಡು ಅದನ್ನ ರೆಲಿವೆಂಟ್ ಮಾಡೋದಕ್ಕೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮಾಡಿ. ಅಂಡ್ ನಮ್ಮ ಗಂತರ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ರೇನು ನಿಮಗೆ ಇಷ್ಟ ಆಯಿತೋ ಇಲ್ವೋ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇದಾಗಿ ಅವರು ತಾನು ಡಬ್ಲ್ಯೂ ಕಂಪನಿಯಿಂದ ಅಂದ್ರೆ ರೆಸ್ಲಿಂಗ್ ಇಂದ ರಿಟೈರ್ಡ್ ಆದ್ಮೇಲೆ ಏನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತಾನು ಕೂಡ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನಾನು ರೆಸ್ಲಿಂಗ್ ಇಂದ ರಿಟೈರ್ಡ್ ಆದ್ಮೇಲೆ ಕೂಡ ಡಬ್ಲ್ಯೂ ಅಲ್ಲೇ ಇರಬೇಕು. ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಆಸ್ ಎ ರೈಟರ್, ಆಸ್ ಎ ಕ್ರಿಯೇಟರ್ ಆಗಿ ನಾನು ವರ್ಕ್ ಮಾಡಬೇಕು. ಇದು ನನ್ನ ಆಸೆ. ಅಂದ್ರೆ ನಾನು ಡಬ್ಲ್ಯೂಗೆ ಲಾಯಲ್ ಆಗೇ ಇರ್ತೀನಿ ನಾನು ರಿಟೈರ್ಡ್ ಆದ್ರೂ ಕೂಡ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ತಿಳಿಸಿದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಇದೇ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ನಾನು ಡಬ್ಲ್ಯೂ ಅಲ್ಲಿ ಆಸ್ ಎ ರೆಸ್ಲರ್ ಹೊರಗಡೆ ಬಂದರೂ ಕೂಡ ನಾನು ಬ್ಯಾಕ್ ಸ್ಟೇಜ್ ಅಲ್ಲಿ ವರ್ಕ್ ಮಾಡಬೇಕು ಅನ್ನೋದು ನನ್ನ ಆಸೆ ಅಂತ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ತಿಳಿಸಿದ್ದಾರೆ. ಅಫ್ಕೋರ್ಸ್ ಡಬ್ಲ್ಯೂ ಅವರು ಕೂಡ ನಮ್ಮ ಸೆತ್ ರೋಲೆನ್ಸ್ ಅವ್ರನ್ನ ಡಬ್ಲ್ಯೂ ಕಂಪನಿಯಿಂದ ಕಳಿಸೋದಿಲ್ಲ ಅವರು ರಿಟೈರ್ಡ್ ಆದ್ಮೇಲೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ತನ್ನ ರಸಲ್ ಮೇನಿಯಾದ ಬಿಗ್ಗೆಸ್ಟ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ಬಗ್ಗೆನೂ ಕೂಡ ಅಭಿಪ್ರಾಯನ ಕೊಡ್ತಾರೆ. ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ. ಈಗ ರೂಮರ್ಸ್ ಗಳು ಬರ್ತಾ ಇದೆ, ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ವರ್ಸಸ್ CM ಪಂಕ್ ವರ್ಸಸ್ ಸೆತ್ ರೋಲೆನ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗುತ್ತೆ ಅಂತ. ಸೊ ಈ ಒಂದು ವಿಚಾರಕ್ಕೆ, ಈ ಒಂದು ರೂಮರಿಗೆ ನಿಮ್ಮ ಆನ್ಸರ್ ಏನು ಅಂತ ಕೇಳಿದಾಗ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ಅಫ್ಕೋರ್ಸ್ ಆ ಒಂದು ಮ್ಯಾಚ್ ಏನಾದರೂ ಡಬ್ಲ್ಯೂ ಅವರು ಮಾಡಿಸಿದ್ರೆ ನಾನು ಖಂಡಿತವಾಗ್ಲೂ ಓಪನ್ ಆಗಿದ್ದೀನಿ. ನಾನು ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಹಾಗೆ CM ಪಂಕ್ ಇಬ್ರು ಕೂಡ ಒಂದೇ ಬಾರಿ ನಾಶ ಮಾಡಬೇಕು. ಸೊ ಆ ಒಂದು ಚಾನ್ಸ್ ಏನಾದರೂ ನನಗೆ ಸಿಕ್ಕಿದ್ರೆ ನಾನಂತೂ ನೋ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ನಾನು ಕೂಡ ಓಪನ್ ಆಗಿದ್ದೀನಿ ಈ ಒಂದು ಮ್ಯಾಚ್ ನ ರಸಲ್ ಮೇನಿಯಾದಲ್ಲಿ ಮಾಡೋದಕ್ಕೆ. ಬಟ್ ನನಗೆ ಅನ್ಸೋದಿಲ್ಲ ಈ ಒಂದು ಮ್ಯಾಚ್ ಆಗುತ್ತೆ ಅಂತ. ಯಾಕಪ್ಪ ಅಂದ್ರೆ ರೋಮನ್ ರೈನ್ಸ್ ಹಾಗೆ CM ಪಂಕ್ ಇಬ್ರು ಕೂಡ ರಸಲ್ ಮೇನಿಯಾಗೆ ಬರ್ತಾರೆ ಅಂತಾನೆ ನನಗೆ ಅನ್ಸೋದಿಲ್ಲ. ಮೊದಲನೇದಾಗಿ ರೋಮನ್ ರೈನ್ಸ್ ಬಗ್ಗೆ ಮಾತಾಡೋದಾದ್ರೆ, ರಾಯಲ್ ರಂಬಲ್ ಮುಗ್ದಾಗಿಂದ ರೋಮನ್ ರೈನ್ಸ್ ಗೊತ್ತಿಲ್ಲ ಯಾವಾಗ ಬರ್ತಾನೆ ಅಂತ. ಅವನು ಯಾವಾಗ ಬೇಕಾದ್ರೂ ಕೂಡ ಬರ್ಬೋದು. ಅವನ ರಸಲ್ ಮೇನಿಯಾ ಯಾವ ರೀತಿ ಇರುತ್ತೆ ಅಂತಾನೂ ಕೂಡ ನನಗೆ ಗೊತ್ತಿಲ್ಲ. ಸೊ ರೋಮನ್ ರೈನ್ಸ್ ಅವರ ರೋಡ್ ಟು ರಸಲ್ ಮೇನಿಯಾ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಅವನು ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಇನ್ನು CM ಪಂಕ್ ಬಗ್ಗೆ ಮಾತಾಡೋದಾದ್ರೆ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾನು CM ಪಂಕ್ ಅವ್ರನ್ನ ಎಷ್ಟು ಬ್ರೂಟಲ್ ಆಗಿ
ಬ್ರೂಟಲೈಸ್ ಮಾಡ್ತೀನಿ ಅಂದ್ರೆ CM ಪಂಕ್ ಕೂಡ ರಸಲ್ ಮೇನಿಯಾ ತನಕ ಬರೋದಕ್ಕೆ ಆಗೋದಿಲ್ಲ. ಅಂಡ್ ನಮ್ಮ ಮೂರರಲ್ಲಿ ರೋಮನ್ ರೈನ್ಸ್, CM ಪಂಕ್ ಹಾಗೆ ಸೆತ್ ರೋಲಿನ್ಸ್, ನಮ್ಮ 3 ಜನರಲ್ಲಿ ರಸಲ್ ಮೇನಿಯಾ ತನಕ ಹೋಗೋದು ನಾನು ಒಬ್ನೇ. ನಾನು ಎಲಿಮಿನೇಷನ್ ಚೇಂಬರ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತೀನಿ ಅಂತ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಈ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ಸೆತ್ ರೋಲೆನ್ಸ್ ಅವರು ಕೂಡ ಹೇಳಿದ್ದಾರೆ ಟ್ರಿಪಲ್ ಥ್ರೆಟ್ ಮ್ಯಾಚ್ ಆದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ರೋಮನ್ ರೈನ್ಸ್ ಹಾಗೆ CM ಪಂಕ್ ಇಬ್ರು ಕೂಡ ನಾನು ಒಟ್ಟಿಗೆ ನೋಡ್ಕೋತೀನಿ. ಬಟ್ ಆ ಒಂದು ಮ್ಯಾಚ್ ಆಗೋದು ಡೌಟ್, ಯಾಕಂದ್ರೆ ನನಗೆ ಅನ್ಸೋದಿಲ್ಲ CM ಪಂಕ್ ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ರಸಲ್ ಮೀನಿಯಾಗೆ ಬರ್ತಾರೆ. ಅವರಿಬ್ರು ಕೂಡ ರಸಲ್ ಮೀನಿಯಾ ತನಕ ಬರೋದೇ ಇಲ್ಲ ನನ್ನ ಜೊತೆ ಮ್ಯಾಚ್ ಆಡೋದಕ್ಕೆ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನೇ ಆಗ್ಲಿ ಗೈಸ್, ನೋಡ್ಬೇಕು ಈ ಒಂದು ಆಂಗಲ್ ನ WWE ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ಎಲಿಮಿನೇಷನ್ ಚೇಂಬರ್ ಮುಗಿದ್ಮೇಲೆ ನಮಗೆ ಈ ಬಾರಿಯ ರಸಲ್ ಮೇನಿಯಾ 41 ಬಗ್ಗೆ 100% ಕ್ಲಾರಿಟಿ ಸಿಗುತ್ತೆ. WWE ಅವರು ಯಾವ ಮ್ಯಾಚಸ್ ಕಡೆ ಹೋಗ್ತಾ ಇದ್ದಾರೆ ಅಂತ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ರೋಮನ್ ರೈನ್ಸ್ ಅವರು ಏನಾದರೂ ರಿಟರ್ನ್ ಆಗಿ ಸೆತ್ ರೋಲೆನ್ಸ್ ಅವರ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದ್ರೆ ನಮಗೆ ರಸಲ್ ಮೇನಿಯಾದಲ್ಲಿ ಸೆತ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದೇ ರೀತಿ CM ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಲೋಗನ್ ಪೋಲ್ ಹಾಗೆ ಜಾನ್ಸನ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ ರೋಮನ್ ರೈನ್ಸ್ ಅವರು ಏನಾದರೂ ಬಂದು ಸೆತ್ ರೋಲೆನ್ಸ್ ಹಾಗೆ CM ಪಂಕ್ ಇಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡಿದ್ರೆ ನಮಗೆ ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ವರ್ಸಸ್ ಸೆತ್ ರೋಲೆನ್ಸ್ ವರ್ಸಸ್ CM ಪಂಕ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಕಡೆ ಜಾನ್ಸನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ರಸಲ್ ಮೇನಿಯಾದಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೊ ಎಲಿಮಿನೇಷನ್ ಚೇಂಬರ್ ಮುಗಿದ್ಮೇಲೆ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ರಸಲ್ ಮೇನಿಯಾ 41ಗೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಏನೇನಾಗುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.